ಪದಸ್ಥ, ಪಿಂಡಸ್ಥ, ರೂಪಸ್ಥ ಮತ್ತು ರೂಪಾತೀತ ಧ್ಯಾನ ಮಾಧ್ಯಮದಿಂದ ಈ ಆತ್ಮ ಕರ್ಮಾತೀತ ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೋತಾನೆ. ಪದಸ್ಥ ಮಂತ್ರವಾಕ್ಯಂ, ಪಿಂಡಸ್ಥ ಸ್ವಾತ್ಮ ಚಿಂತನಂ, ರೂಪಸ್ಥ ಶುದ್ಧ ಚಿದ್ರೂಪಂ, ರೂಪಾತೀತಂ ನಿರಂಜನಂ. ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಯಾವುದು ನಿರಾಕಾರ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮತತ್ವದ ಆ ಆತ್ಮತತ್ವದ ಪ್ರಾಪ್ತಿಗಾಗಿ ಕ್ರಮದಿಂದ ಧ್ಯಾನವನ್ನು ಹೇಳಿದರು. ಮೊದಲು ಹೇಳಿದ್ರು ಪದಸ್ಥ ಧ್ಯಾನ. ಪಂಚಪರಮೇಶ್ವರಿಗಳ 5 ಪದಗಳನ್ನು ಬಳಸಿಕೊಂಡು ಆತ್ಮಚಿಂತನೆಯಲ್ಲಿ ಆತ್ಮ ಧ್ಯಾನದಲ್ಲಿ ತೊಡಗೋದು. 5 ಪದಗಳನ್ನು. ಅದಕ್ಕೆ ನಮೋಕಾರ ಮಂತ್ರ ಯಾವುದೋ ವ್ಯಕ್ತಿವಾಚಕ ಮಂತ್ರ ಅಲ್ಲ. ನಮೋಕಾರ ಮಂತ್ರ ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಮಂತ್ರ. 3 ಲೋಕದಾಗ ಎಷ್ಟು ಮಂತ್ರ ಅದಾವ, ಆ ಎಲ್ಲ ಮಂತ್ರಕ್ಕೆ ಬೀಜ ಮಂತ್ರ. ಈ ಪ್ರಪಂಚದಾಗ ಯಾವ್ದಾರ ಇದ್ರೆ ಅದು ನಮೋಕಾರ ಮಂತ್ರ, ಅದು ಜೈನರ ಮಂತ್ರ ಅಲ್ಲ, ವಿಶ್ವ ಕಲ್ಯಾಣದ ಮಂತ್ರ.